ಪಟ್ಟಣ ಅಪ್ಡೇಟ್ 2025ಗೆ ಸ್ವಾಗತ. ಡಿಸಿ ಕನ್ವರ್ಷನ್ ಸೈಟ್ಗಳಿಗೆ ಗುಡ್ ನ್ಯೂಸ್ ಇದೆ. ನಾನ್ ಕನ್ವರ್ಟೆಡ್ ಸೈಟ್ಗಳಿಗೆ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ತುಮಕೂರಿಂದ ಮಂಡ್ಯವರೆಗೂ ಮೊಬೈಲ್ ಇ ಖಾತಾ ಮೇಳಗಳು ನಡೀತಾ ಇದೆ. ನಾನು ನಿಮಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವುದೇ ಮಧ್ಯವರ್ತಿಗಳಿಲ್ಲದೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಲಾಸ್ಟ್ವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಯಾವ ಪ್ರಾಪರ್ಟೀಸ್ಗಳು ವಿಲೇಜ್ ಲಿಮಿಟಲ್ಲಿ ಬರುತ್ತೆ, ಮತ್ತೆ ಪಂಚಾಯಿತಿಯಿಂದ ಗವರ್ನೆನ್ಸ್ ಆಗಿದೆ, ಯಾವುದೇ ಮುನ್ಸಿಪಾಲಿಟಿ ಅಲ್ಲ, BBMP ಅಲ್ಲ ಅಂತ ಪ್ರಾಪರ್ಟಿಗಳನ್ನ ಗ್ರಾಮ್ ಠಾಣಾ ಅಂತ ಕರೀತಾರೆ. ಈ ತರ ಪ್ರಾಪರ್ಟೀಸ್ಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ವರ್ಷನ್ಸ್ ಇರಲ್ಲ, ಅಗ್ರಿಕಲ್ಚರ್ ಟು ರೆಸಿಡೆನ್ಷಿಯಲ್ಗೆ. ಈ ತರ ಪ್ರಾಪರ್ಟೀಸ್ಗಳಿಗೆ ಈ ಖಾತಾ ಕೊಡೋದು ತುಂಬಾನೇ ಕಾಂಪ್ಲೆಕ್ಸ್ ಆಗುತ್ತೆ. ಈ ಖಾತಾ ವಿತರಣೆ DC ಕನ್ವರ್ಷನ್ ಪ್ರಾಪರ್ಟೀಸ್ಗಳಿಗೆ ಈಗಾಗಲೇ ಸ್ಟಾರ್ಟ್ ಆಗಿದೆ. ಇದೊಂದು ಪಂಚಾಯತ್ ರಾಜ್ ರಿಫಾರ್ಮ್ಸ್ನ ಫೇಸ್ 2 ಆಗಿದೆ. ಇದು PRR 2 ಅಂತಾನೂ ಕರೀತಾರೆ. ಇದರ ಅಡಿಯಲ್ಲಿ ಗವರ್ನಮೆಂಟ್ DC ಕನ್ವರ್ಟೆಡ್ ಪ್ರಾಪರ್ಟೀಸ್ಗಳಿಗೆ ಈ ಖಾತಾ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದಕ್ಕೆ ಅಪ್ಲೈ ಮಾಡೋದಕ್ಕೆ ನಿಮ್ಮ ಹತ್ರ ಏನೇನು ಇರಬೇಕು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ DC ಕನ್ವರ್ಟೆಡ್ ಆಗಿರುವಂಥ ಡಾಕ್ಯುಮೆಂಟ್ಸ್. ನಿಮ್ಮ ಅಗ್ರಿಕಲ್ಚರ್ ಪ್ರಾಪರ್ಟಿಯಿಂದ ರೆಸಿಡೆನ್ಷಿಯಲ್ಗೆ DC ಕನ್ವರ್ಟ್ ಆಗಿರುವಂಥ ಡಾಕ್ಯುಮೆಂಟ್ಸ್ಗಳಿರಬೇಕು. ಎರಡನೇದು, ನಿಮ್ಮ ಪ್ರಾಪರ್ಟಿಗೆ ಕರೆಂಟ್ ಇಯರ್ವರೆಗೂ ಕಟ್ಟಿರೋ ಟ್ಯಾಕ್ಸ್ ರೆಸಿಪ್ಟ್ಗಳಿರಬೇಕು. ಇದನ್ನ ಹೇಗೆ ಅಪ್ಲೈ ಮಾಡಬೇಕು? ಕಾವೇರಿ 2.0 ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲ ಅಂದರೆ ಪಂಚತಂತ್ರ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಅಪ್ಲೈ ಮಾಡ್ಬೋದು. ಡಿಪೆಂಡಿಂಗ್ ಆನ್ ದ ಡಿಸ್ಟ್ರಿಕ್ಟ್ ಈ ಎರಡು ಆ್ಯಪು ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ನೀವು ಇನ್ನೊಂದು ಗಮನ ಇಟ್ಕೋಬೇಕಾಗಿರೋ ವಿಷಯ ಏನು ಅಂದರೆ, ಇದಕ್ಕೆ ನಾನ್ ಕನ್ವರ್ಟೆಡ್ ಪ್ರಾಪರ್ಟೀಸ್ಗಳು ಅಪ್ಲೈ ಆಗೋಲ್ಲ. ನಾನ್ ಕನ್ವರ್ಟೆಡ್ ಸೈಟ್ಸ್ಗಳಿಗೆ ಈ ಖಾತಾ ಡಿಲೇ ಆಗಿದೆ. ಡಿಸ್ಟಿಕ್ಗಳಾದ ತುಮಕೂರು, ರಾಮನಗರ, ಚಿಕ್ಕಬಳ್ಳಾಪುರ ಇಲ್ಲಿ ನಾನ್ ಕನ್ವರ್ಟೆಡ್ ಲೇಔಟ್ಸ್ಗಳಿಗೆ ಈ ಖಾತಾ ನಿಲ್ಲಿಸಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ನೋಡೋಣ. ಕಾರಣ 1, ಈ ಲೇಔಟ್ಸ್ಗಳು ಅಪ್ರೂವಲ್ ಆಗಿಲ್ಲ ಅಂಡರ್ ಸೆಕ್ಷನ್ 11 PPR 2. ನಾನು ಈ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿ PPR 2 ಅನ್ನೋದನ್ನ ಉಪಯೋಗಿಸ್ತಾ ಹೋಗ್ತೀನಿ. ಅದ್ರ ಅರ್ಥ ತಿಳ್ಕೊಳ್ಳಿ. PPR 2 ಅಂದರೆ ಪಂಚಾಯತ್ ರಾಜ್ ರಿಫಾರ್ಮ್ಸ್ ಫೇಸ್ 2 ಅಂತ ಅರ್ಥ. ಮತ್ತೊಂದು ಕಾರಣ ಏನು ಅಂದರೆ, ರೋಡು ಮತ್ತು ಸಿವಿಕ್ ಅಮೆನಿಟೀಸ್ಗಳನ್ನ RDPRಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಈ ಥರ ಲೇಔಟ್ಸ್ಗಳಿಂದನೇ ಇನ್ನೂ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟು ಪಂಚಾಯತಿ ಲಿಮಿಟ್ಸಲ್ಲಿ ರೆವೆನ್ಯೂ ಸೈಟ್ಸ್ಗಳಿಗೆ ಅಂದರೆ ನಾನ್ ಕನ್ವರ್ಟೆಡ್ ಸೈಟ್ಸ್ಗಳಿಗೆ ಈ ಖಾತಾ ಕೊಡೋದಕ್ಕೆ ತುಂಬ ಕಾಂಪ್ಲಿಕೇಶನ್ಸ್ ಬರ್ತಾ ಇದೆ. ಇದೆಲ್ಲದರ ಮಧ್ಯೆ ನಾನ್ ಕನ್ವರ್ಟೆಡ್ ಲೇಔಟ್ಸ್ ಸೈಟ್ಸ್ ಓನರ್ಗಳಿಗೆ ಒಂದು ಖುಷಿ ವಿಚಾರನೂ ಇದೆ. ಇಲ್ಲಿನ MLAಗಳು ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಳಗಡೆ ಎಲ್ಲ ನಾನ್ ಕನ್ವರ್ಟೆಡ್ ಲೇಔಟ್ಸ್ಗಳನ್ನ ಲೀಗಲೈಸ್ ಮಾಡಿ ಅಂತ ಡಿಮ್ಯಾಂಡ್ನ ರೈಸ್ ಮಾಡಿದ್ದಾರೆ. ಇದಕ್ಕಿಂತ ಖುಷಿ ಪಡೋ ವಿಷಯ ಮತ್ತೊಂದೇನಿರುತ್ತೆ, ಇಲ್ಲಿನ MLAಗಳು ಇಷ್ಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು, ಇದು ಒಂದು ಸ್ವಲ್ಪ ನಮಗೂ ಖುಷಿ ಕೊಟ್ಟಿದೆ. ನಿಮ್ಗೆ ಆದಷ್ಟು ಬೇಗ ಈ ಖಾತೆ ಸಿಗಲಿ ಅನ್ನೋದು ನಮಗೂ ಅಭಿಪ್ರಾಯ ಇದೆ. ಈಗ ಅಪ್ಲಿಕೇಶನ್ ಡ್ರೈವ್ಸು ಮತ್ತು ಮೊಬೈಲ್ ಇ ಖಾತಾ ಮೇಳಾಸ್ಗಳು ನಡೀತಾ ಇದೆ. ಡಿಸ್ಟ್ರಿಕ್ಟ್ ಲೆವೆಲ್ ಇ ಖಾತಾ ಮೇಳಗಳನ್ನ RDPR ಕಂಡಕ್ಟ್ ಮಾಡ್ತಾ ಇದೆ. ಮಂಡ್ಯದಲ್ಲಿ 2000ಕ್ಕೂ ಹೆಚ್ಚು ಅಪ್ಲಿಕೇಶನ್ಸ್ಗಳು ಬಂದಿದೆ. ಮತ್ತು ಕೋಲಾರಲ್ಲಿ ಪೆಂಡಿಂಗ್ ಖಾತಾ 2018ವರೆಗೂ ಕ್ಲಿಯರ್ ಆಗಿ ಕನ್ವರ್ಟೆಡ್ ಸೈಟ್ಸ್ಗಳಾಗಿ ಕನ್ವರ್ಟ್ ಆಗಿದೆ. ಹಾಸನಲ್ಲಿ ಹೊಸ ಮೊಬೈಲ್ ವ್ಯಾನ್ಗಳು ಬಂದಿದೆ. ಇವೇನು ಮಾಡ್ತಾವೆ ಗೊತ್ತಾ, ಡಾಕ್ಯುಮೆಂಟ್ಗಳನ್ನ ಕಲೆಕ್ಟ್ ಮಾಡ್ತವೆ ಅಪ್ಲಿಕೇಶನ್ ಹಾಕೋದಕ್ಕೋಸ್ಕರ ವಿಲೇಜ್ ಏರಿಯಾಸ್ಗಳಿಂದ. ಅರ್ಥ ಆಯ್ತಾ? ಪ್ರೋಸೆಸ್ಗಳನ್ನು ಡಿಜಿಟಲೈಸ್ಡ್ ಆಗ್ತಾ ಇರೋದು ಬಂದು ಈ ಸ್ವತ್ತು 2.0 ಅನ್ನೋ ವೆಬ್ಸೈಟ್ ಅಂಡರಲ್ಲಿ. ಇದೇ ವೆಬ್ಸೈಟಲ್ಲಿ ವಿಲೇಜ್ ಮ್ಯಾಪ್ಸ್ಗಳನ್ನೂ ಲಿಂಕ್ ಮಾಡ್ಬೋದು, RTCಸ್ಗಳನ್ನೂ ಲಿಂಕ್ ಮಾಡ್ಬೋದು, ಮತ್ತು ಓನರ್ಶಿಪ್ ಡೀಟೇಲ್ಸ್ನೂ ಲಿಂಕ್ ಮಾಡ್ಬೋದು. ಹಾಗಿದ್ರೆ ಈ ಖಾತಾಗೆ ಪಂಚಾಯತಿ ಲಿಮಿಟಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋಣ. ನಿಮ್ಮ ಲೋಕಲ್ ಪಂಚಾಯತಿ ಆಫೀಸ್ನ ವಿಸಿಟ್ ಮಾಡಿ ಫಸ್ಟು. ಅದಾದಮೇಲೆ ನಿಮ್ಮ DC ಕನ್ವರ್ಷನ್ ಸರ್ಟಿಫಿಕೇಟ್ನ ಅವ್ರಿಗೆ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಪ್ರೋಸೆಸ್ಸು, ನಿಮ್ಮ ಮ್ಯಾನ್ಯುಯಲ್ ಖಾತಾ ಕಾಪಿನ ಅವ್ರಿಗೆ ಕೊಡಿ. ಅದ್ರ ಜೊತೆಗೇ ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟ್ನ ಅದಕ್ಕೆ ಅಂಟಿಸಿ, ಕಾಪಿನ ಜೆರಾಕ್ಸ್ನ. ಅದ್ರ ಜೊತೆಗೆ ಒಂದು ಆಧಾರ್ ಕಾರ್ಡ್, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಇದೆಲ್ಲ ಕೊಟ್ಟಾದಮೇಲೆ ಸೇಲ್ ಡೀಡ್ನಂತೂ ಮರಿಲೇಬೇಡಿ, ಸೇಲ್ ಡೀಡ್ ಪಕ್ಕ ಇಡಬೇಕು. ಏನೇನು ಅಂತ ಒಂದ್ಸರಿ ರಿವೈಸ್ ಮಾಡೋಣ. DC ಕನ್ವರ್ಟೆಡ್ ಸರ್ಟಿಫಿಕೇಟ್, ಪ್ರಿವಿಷನಲ್ ಮ್ಯಾನ್ಯುಯಲ್ ಖಾತಾ, ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟ್, ಆಧಾರ್ ಕಾರ್ಡ್, ಒಂದು ಫೋಟೋ ಕಾಪಿ ಆಫ್ ಓನರ್, ಅದ್ರ ಜೊತೆಗೆ ಸೇಲ್ ಡೀಡ್. ಇಷ್ಟನ್ನು ನೀವು ಕೊಡಬೇಕಾಗಿ ಬರುತ್ತೆ. ಆಮೇಲೆ ನೀವು ಇದನ್ನ ಟ್ರ್ಯಾಕ್ ಕೂಡ ಮಾಡ್ಬೋದು. ಕಾವೇರಿ ಆನ್ಲೈನ್ ಪೋರ್ಟಲ್ ಯೂಸ್ ಮಾಡಿಕೊಂಡು ಟ್ರ್ಯಾಕ್ ಮಾಡ್ಬೋದು. ಇಲ್ಲ ಅಂದರೆ ಈ ಸ್ವತ್ತು 2.0 ಪೋರ್ಟಲಲ್ಲೂ ಕೂಡ ನೀವು ಇದನ್ನ ಟ್ರ್ಯಾಕ್ ಮಾಡ್ಬೋದು.
ಈಗ ಇದ್ರ ಸಮ್ಮರಿ ನೋಡೋಣ. ಒಂದು, DC ಕನ್ವರ್ಷನ್ ಪ್ರಾಪರ್ಟೀಸ್ಗಳಿಗೆ ಈ ಖಾತಾ ಸಿಗ್ತಾ ಇದೆ. ನಾನ್ ಕನ್ವರ್ಟೆಡ್ ಸೈಟ್ಸ್ಗಳಿಗೆ ಇನ್ನೂ ಸಿಗ್ತಾ ಇಲ್ಲ. ಈ ಖಾತಾ ಸಿಗ್ತಾ ಇದೆಯಾ? ಈ ಖಾತಾ ಸಿಗ್ತಾ ಇದೆ ಗ್ರಾಮೀಣ ಠಾಣಾ ಲಿಮಿಟ್ಗಳಲ್ಲಿ, ಕೆಲವೊಂದು ಡಿಸ್ಟ್ರಿಕ್ಟ್ಗಳಲ್ಲಿ. ಇಷ್ಟನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವುದ್ರ ಮೇಲೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ನನಗೆ ತಿಳಿಸಿ. ಮತ್ತು ನಾನೊಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ. ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ಅಲ್ಲಿ ನೀವು ಕ್ಲಿಯರ್ ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.